ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಅಂತ ಹೆಸರಿದೆ. ಇಲ್ಲಿ ಸ್ಕೂಲ್ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂದ್ರೆ ಪಕ್ಕದಲ್ಲಿದ್ದಂತ ಸ್ಕೂಲು ಬಿದ್ದೋಗಿದೆ. 10 ವರ್ಷ ಆಗೈತೆ, 8 ವರ್ಷ ಆಗಿದೆ ಈ ಸ್ಕೂಲು ಬಿದ್ದೋಗಿ. ಈ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ 9 ಸರ್ವೆ ನಂಬರಲ್ಲಿ 51 ಸರ್ವೆ ನಂಬರಲ್ಲಿ ಇಂತಿಷ್ಟು ಜಮೀನು ಅಂತ ಆಗೈತೆ. 10 ವರ್ಷದಿಂದ ನಮ್ಗೆ ಸ್ಕೂಲ್ ಕಟ್ಟಕ್ಕಾಗಿಲ್ಲ. ಅಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳನ್ನ ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ, ಮಲ್ತಾಯಿ ಮಕ್ಕಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲಿ ಅಧಿಕಾರ ನಡೆಸುವಂತ ವ್ಯಕ್ತಿಗಳೇನ್ ತಿಳ್ಕೊಂಡಿದ್ದೀರಾ, ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳನ್ನ ಮಲ್ತಾಯಿ ಮಕ್ಕಳು ಅಂತ ನೀವು ನೋಡ್ತಾ ಇದ್ದೀರಾ. ನೀವು ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಇವತ್ತು ಇದೇ ಒಂಬೇನಹಳ್ಳಿ ಸ್ಕೂಲಲ್ಲಿ ಸರಿಸುಮಾರು 250 ಜನ ವಿದ್ಯಾಭ್ಯಾಸ ಮಾಡಬಹುದಾಗಿತ್ತು. ಕೇವಲ 63 ಮಕ್ಕಳಿದ್ದಾರೆ. ಇಡೀ ಈ ಏರಿಯಾದಲ್ಲಿ 10,000 ಮನೆಗಳಿದ್ದಾವೆ. ಈ ಏರಿಯಾದಲ್ಲಿ ಎಷ್ಟು ಸಾವಿರ ಮನೆಗಳಿದ್ದಾವೆ? 10,000 ಮನೆಗಳಿದ್ದಾವೆ. 63 ಜನ ಇಲ್ಲಿ ಓದ್ತಾ ಇದ್ದೀರಾ. ಅಲ್ಲಿ ಬಸವಪುರ ಸ್ಕೂಲಲ್ಲಿ 100 ಜನ ಓದ್ತಾ ಇದ್ದೀರಾ. 160 ಜನ ಮಾತ್ರ ಇಲ್ಲಿ ಓದ್ತಾ ಇದ್ದೀರಿ ಸರ್ಕಾರಿ ಶಾಲೆಗಳಲ್ಲಿ. ಸರಿಯಾದ ವ್ಯವಸ್ಥೆ ಇಲ್ದಿರೋದ್ರಿಂದ, ಸರಿಯಾದ ವ್ಯವಸ್ಥೆ ಇದ್ದಿದ್ರೆ ಇವತ್ತು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ 500 ಜನ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ. 500 ಜನ ಒಳ್ಳೆ ವ್ಯಕ್ತಿಗಳಾಗ್ತಾ ಇದ್ವಿ. 500 ಜನ ತಮ್ಮ ಜೀವನನ ಒಳ್ಳೆ ಉತ್ತಮವಾಗಿ ನಡೆಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ವಿ. ಇದಕ್ಕೆ MLA ಕಾರಣ ಇರ್ಬೋದು, MP ಕಾರಣ ಇರ್ಬೋದು, ಮತ್ತೆ ಸರ್ಕಾರಗಳೇ ಕಾರಣ ಇರ್ಬೋದು. ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಮ್ಗೆ ಬೇಕಾಗಿರೋದೇನು, ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಬೇಕಷ್ಟೇ. ಏನೋ ಆಯಿತು, ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಈ ತರ ತೊಂದರೆ ಆಗೋಗ್ಬಿಟ್ಟಿದ್ರೆ, ಹೌದಪ್ಪ ತುಂಬಾ ದೂರ ಐತೆ, ನೋಡಕ್ಕಾಗಿಲ್ಲ, ತಾಲೂಕು ತುಂಬಾ ದೂರ ಐತೆ, ಲಾಸ್ಟ್ ಎಲ್ಲಿದೆ, ಮಹಾರಾಷ್ಟ್ರ ಬಾರ್ಡರ್ಲ್ಲಿದೆ, ಇಲ್ಲ ಆಂಧ್ರ ಪ್ರದೇಶ ಬಾರ್ಡರ್ಲ್ಲಿದೆ, ತಮಿಳುನಾಡು ಬಾರ್ಡರ್ಲ್ಲಿದೆ, ಇಲ್ಲ ಅಂದ್ರೆ ಈ ಏನು ಕೇರಳ ಬಾರ್ಡರ್ಲ್ಲಿದೆ ಅನ್ನಂಗಿದ್ರೆ, ಹೌದಪ್ಪ ಏನೋ ಸ್ವಲ್ಪ ಏರುಪೇರಾಗಿದೆ ಮಾಡ್ಕೊಡೋಣ ಅಂತ ಸರ್ಕಾರನ ಒಪ್ಕೊಂತ ಇತ್ತು, MLAನು ಒಪ್ಕೊಂಬೋದಾಗಿತ್ತು, ನಾವು ಒಪ್ಕೊಂಬೋದಾಗಿತ್ತು. ಆದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಾವಿದ್ದೀವಿ. ಎಲ್ಲಿದ್ದೀವಿ? ಬೆಂಗಳೂರಿನ ಹೃದಯ ಭಾಗದಲ್ಲಿ ಇದ್ದೀವಿ. ಈ ಅಕ್ಕಪಕ್ಕದಲ್ಲಿ ಅದು ಇಲ್ಲೆಲ್ಲ ಕಡೆನೂ 10,000 ರೂಪಾಯಿ 1 ಸ್ಕ್ವೇರ್ ಫೀಟ್ ಜಮೀನು ಹೋಗ್ತಾ ಇದೆ. 10,000 ರೂಪಾಯಿ 1 ಎಕರೆಗೆ ಎಷ್ಟಾಯ್ತು ಅಂದ್ರೆ 40 ಕೋಟಿ ರೂಪಾಯಿ ಆಯ್ತದೆ. ಆದ್ರೆ ನೀವೇನು ಎಲೆಕ್ಷನ್ ಗೆದ್ದಿದ್ದೀರಾ ಮಹಾನ್ ಭಾವರು, ಇಲ್ಲಿ ಗಂಟನು ಒಮ್ಮೇನಹಳ್ಳಿ ಊರಿಗೆ ಒಂದು ಉತ್ತಮವಾದಂತ ಸರ್ಕಾರಿ ಶಾಲೆನ ಕಟ್ಟಕ್ ಆಗ್ತಿಲ್ಲ. ಸರ್ಕಾರ ಕೊಂಡು ಕೊಟ್ಟಿಲ್ವಾ? ಸರ್ಕಾರ ಕೋಟಿ ಹಣನ ಸ್ಯಾಂಕ್ಷನ್ ಮಾಡ್ತಾ ಇದೆ. ಈ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಎಜುಕೇಶನ್ ಮಾಡಬೇಕು ಅಂತ. ಆದ್ರೆ ಸ್ಥಳೀಯವಾಗಿ ಚುನಾವಣೆ ಪ್ರತಿನಿಧಿಗಳು ಇದನ್ನ ಮಾಡ್ತಾ ಇಲ್ಲ. ಕಾರಣ ಏನು ಅಂತ ನಮಗೂ ಗೊತ್ತಿಲ್ಲ. 10 ವರ್ಷ ಆಗಿದೆ, ಒಂದೇ ಕೊಠಡಿ. ಇಲ್ಲಿ ನೋಡಿ, 25ಕ್ಕೆ 40ಕ್ಕೆ 40 ಇದೆ ಈ ಕೊಠಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಮುದಾಯ ಭವನ ಏನಕ್ಕೆ ಕಟ್ತಾರೆ ಅಂದ್ರೆ, ಇಲ್ಲಿರೋಂಥ ಬಡಬಗ್ಗರಿಗೆ ಮದುವೆ ಮುಂಜಿ ಮಾಡ್ಕೊಳಕ್ ಜಾಗ ಇರೋದಿಲ್ಲ. ಮಕ್ಕಳು ನೆರವೆ ಆದ್ರೆ ಮನೆಗಳು ಸಣ್ಣ ಮನೆ ಇಲ್ಲೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಿರೋದನ್ನ ಶಾಲೆಯನ್ನು ಅಂತ 10 ವರ್ಷದಿಂದ ಉಪಯೋಗಿಸ್ಕೊಂತಾ ಇದ್ದಾರೆ. ಜೊತೆಗೆ ಒಂದೇ ಕೊಠಡಿಯಲ್ಲಿ 5ನೇ ಕ್ಲಾಸ್ ಗಂಟ ವಿದ್ಯಾಭ್ಯಾಸ ನಡೀತದೆ. ಒಂದು ಮನೆಯಲ್ಲಿ 4 ಜನ ಮಕ್ಕಳಿದ್ರೇನೆ ಸೌಂಡ್ಗೆ ತಂದೆ ತಾಯಿ ಆಚೆ ಹೊರಟೋಗ್ಬಿಡ್ತಾರೆ. ಮಕ್ಕಳು ಏನಪ್ಪ ಹಿಂಕುಗಳಾಡ್ತಾವ್ರೆ, ಓದ್ಲಿ ಅಂತ ಆಚೆ ಹೋಗಿ ಕೂತ್ಕೊಂತಾರೆ. ಆದ್ರೆ ಇಲ್ಲಿ 65 ಮಕ್ಕಳು ಒಂದೇ ಕಡೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಗಂಟ ಓದ್ತಾ ಇದ್ದಾರೆ ಅಂದ್ರೆ ನಿಜವಾಗೂ ಇದಂತ ತಲೆ ತಗ್ಸುವಂತ ಕೆಲಸ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ಇಚ್ಛಾಶಕ್ತಿ ಇಲ್ಲ. ಚುನಾವಣೆ ಗೆದ್ದಂತ ವ್ಯಕ್ತಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಮಾಡಬೇಕು ಅಂತ. ನಮ್ಮ ಕರ್ತವ್ಯ ಏನು ಅಂದ್ರೆ ಇಂಥ ಜಾಗಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಕಾರ ಗಮನಕ್ಕೆ ತರಗೋದೇ ಅಂತ ನಮ್ಮ ಉದ್ದೇಶ, ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಇಲ್ಲಿ ನಾವೇನು ನೋಟ್ಬುಕ್ ಕೊಟ್ಟಿದ ತಕ್ಷಣ ಬೇರೆ ನೋಟ್ಬುಕ್ ಕೊಟ್ಟು ಹೋಗೋದಿಲ್ಲ. ಯಾವುದೇ ಶಾಲೆಗೂ ಸಹ ನಮ್ಮ ಸಂಘಟನೆ ಕೆಲಸ ಏನು ಅಂದ್ರೆ, ಸಂಘಟನೆಗೆ ಇರುವಂತ ಪದಾಧಿಕಾರಿ ಕೆಲಸ ಏನು ಅಂದ್ರೆ, ನಿಮ್ಮ ಊರಲ್ಲಿ ಶಾಲೆ ಯಾವ ಸ್ಥಿತಿಲಿದೆ ಅದು ತಿಳ್ಕೊಬೇಕು. ನಮ್ಮ ಮನೆ ಇದ್ದಂಗೆ ಮನೆಗೆ ಒಂದು ಬಾತ್ರೂಮ್ ಸರಿ ಇಲ್ಲ ಅಂದ್ರೆ ಆದ್ರೆ ಜನಗಳು ಕರ್ಕೊಂಡು ಸಾಲ ಆದ್ರೂ ಸೋಲಾದ್ರೂ
ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತ ಜಾಗಕ್ಕೆ ನಾವು ಒಂದು ಬಾತ್ರೂಮ್ ಕಟ್ಟಕ್ಕಾಗಿಲ್ಲ, ಕೊಠಡಿ ಕಟ್ಟಕ್ಕಾಗಿಲ್ಲ, ಸರಿಯಾಗಿ ವ್ಯವಸ್ಥೆ ಕಲ್ಪಿಸಕ್ಕಾಗಿಲ್ಲ ಅಂದ್ರೆ ಯಾತಕ್ ಬೇಕು ನಮ್ಮ ಚುನಾವಣೆ ವ್ಯವಸ್ಥೆ? ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು, MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಯಾರೇ ನಮ್ಮ ವಿಶ್ವಾಸಿಗಳೇ ಆಗಿರ್ಬೋದು, ಆದ್ರೆ ಇಂಥ ಅಮಾಯನವಾದಂಥ ಕೆಲಸನ ಖಂಡಿತವಾಗೂ ನಾವೆಲ್ಲರೂ ಸೇರಿ ಖಂಡಿಸ್ತೀವಿ ಇವತ್ತು. ಕಾರಣ ಏನಂದ್ರೆ ನಮ್ಮ ಮಕ್ಕಳು ಓದ್ತಾ ಇರೋದು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಯಲ್ಲಿ LKG ಪ್ರಾರಂಭ ಮಾಡಿರ್ತೀರಾ, 5ನೇ ಕ್ಲಾಸ್ ಗಂಟ ಸ್ಕೂಲ್ ಇದೆ. ಇಲ್ಲಿ ಕೇವಲ 2 ಟೀಚರ್ ಇದ್ದಾರೆ. ಇದು ಯಾವುದೋ ಮೂಲೆಯಲ್ಲಿಲ್ಲ ಸ್ಕೂಲು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತದೆ, ಹೃದಯ ಭಾಗದಲ್ಲಿದೆ. 2 ಟೀಚರ್ ಇರೋದು. 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಗಂಟ 65 ಮಕ್ಕಳಿಗೆ 2 ಟೀಚರ್ ಅಲ್ಲಿ ಯಾವ ರೀತಿ ಎಜುಕೇಶನ್ ಕೊಡಕ್ಕಾಗುತ್ತೆ? ಏನ್ ನಮ್ಮ ಮಕ್ಕಳು ಬಡ ಮಕ್ಕಳು ಏನಾದ್ರು ಕುರಿಗಳು ಅನ್ಕೊಂಡ್ಬಿಟ್ಟಿದ್ದೀರ ನೀವು? ದಯವಿಟ್ಟು ಇಂಥ ಕೆಲಸನ, ಬೇಜವಾಬ್ದಾರಿ ಕೆಲಸ ಬಿಟ್ಟು ಸಂಬಂಧಪಟ್ಟವರು ಕೂಡಲೇ ಏನು ಬೊಂಬೇನಹಳ್ಳಿ ಸರ್ಕಾರಿ ಸರ್ವೆ ನಂಬರು 51ರಲ್ಲಿ 106 ಎಕರೆ ಜಮೀನಿದೆ. ಅಲ್ಲಿ 57 ಸರ್ವೆ ನಂಬರಲ್ಲಿ 106 ಎಕರೆ ಜಮೀನು ಇದೆ. ಸ್ಕೂಲ್ಗೆ ಅಂತ ಗ್ರಾಂಟ್ ಆಗಿದೆ. ದಯವಿಟ್ಟು ಸಂಬಂಧಪಟ್ಟಂತ ಚುನಾವಣೆ ವ್ಯವಸ್ಥೆ ಇರುವಂತ ಜನ ಕೂಡಲೇ ಆ ಕೆಲಸ ಮಾಡಿಲ್ಲ ಅಂದ್ರೆ ಇದ್ರ ವಿಷಯವಾಗಿ ನಾವು ರಾಜ್ಯ ಮಟ್ಟಕ್ಕೆ ನಾವು ತಗೊಂಡು ಹೋಗಕ್ಕೆ ಇಷ್ಟಪಡ್ತೀವಿ. ಉಗ್ರವಾದ ಹೋರಾಟ ನಾವು ಸಹ ಮಾಡ್ತೀವಿ. ಯಾವ ರೀತಿ ಹೋರಾಟ ಮಾಡ್ತೀವಿ ಅಂದ್ರೆ, ಇನ್ನು 1 ವರ್ಷದಲ್ಲಿ ಸಂಬಂಧಪಟ್ಟವರು MLA ಆಗಿರ್ಬೋದು, MP ಆಗಿರ್ಬೋದು, ಸಂಬಂಧಪಟ್ಟ ಸರ್ಕಾರನೇ ಆಗಿರ್ಬೋದು, ಈ ಕೆಲಸ ನೀವು 1 ವರ್ಷದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ, ಕೆಲಸ ಸ್ಟಾರ್ಟ್ ಆಗಿಲ್ಲ ಅಂದ್ರೆ, ಮುಂಬೈನಲ್ಲಿ ಶಾಲೆಯಿಂದ ನಾವು ಬೆಂಗಳೂರು ಜಿಲ್ಲಾ ಪಂಚಾಯತಿವರೆಗೂ ನಾವು ಅರವತ್ತನೇ ಮೆರವಣಿಗೆ ಮಾಡಕ್ಕೆ ತಯಾರಾಗಿದ್ದೀವಿ. ಏನ್ ಮಾಡ್ತೀವಿ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು. ನಾವು 10 ಜನ ಹೋರಾಟ ಮಾಡ್ಬೋದು, 100 ಜನ ಹೋರಾಟ ಮಾಡ್ಬೋದು, 1000 ಜನ ಹೋರಾಟ ಮಾಡ್ಬೋದಲ್ಲ. ನಮ್ಗೆ ಆಶ್ರಯ ಬೇಡ ಸ್ವಾಮಿ, ಉದ್ಯೋಗ ಅಂತೂ ನೀವು ಕೊಡಕ್ಕಾಗಲ್ಲ, ಆಶ್ರಯ ಕೊಡಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಕ್ಕೆ ವ್ಯವಸ್ಥಿತವಾದಂತ ಜಾಗ ಸೃಷ್ಟಿ ಮಾಡಿ ಅಂತೇಳಿ ಇವತ್ತು ದಿವಸ ನಾನು ಪರಿಮರಿಯಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೆಕ್ಸ್ಟ್ ರಿಕ್ವೆಸ್ಟ್ ಮಾಡಲ್ಲ, ಆರ್ಡರ್ ಮಾಡ್ತೀನಿ.